to come as a body of Christ. ಕ್ರಿಸ್ತನ ದೇಹವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರಬೇಕು. See, Bible says, ಸತ್ಯವೇದ ಹೇಳ್ತದೆ, amen, if you forget Sabbath, ನೀವು ಸಬ್ಬತ್ತನ್ನ ಮರೆತು ಹೋಗುವುದಾದರೆ I will forget you. ನಾನು ನಿಮ್ಮನ್ನು ಮರೆತು ಬಿಡ್ತೇನೆ. Amen. See, many people come to us. ಅನೇಕರು ನಮ್ಮ ಬಳಿ ಬರ್ತಾರೆ, ಪ್ರೇಯರ್ ಮಾಡ್ರಿ, ಏನೂ ಲಾಭ ಬರ್ತಾ ಇಲ್ಲ, ಬಿಸ್ನೆಸ್ ನಡೀತಾ ಇಲ್ಲ. ಬಿಸ್ನೆಸ್ ನಡೀತಾ ಇಲ್ಲ, ಪ್ರಾರ್ಥನೆ ಮಾಡಿ ಅಂತ ಹೇಳಿ. Before you get prayed, ನೀವು ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕಿಂತ ಮುಂಚೆ just check how loyal, how faithful are you on Sunday service. ನಿಮ್ಮನ್ನೇ ನೀವು ಪರೀಕ್ಷಿಸಿ ನೋಡಿ, ಭಾನುವಾರದ ಆರಾಧನೆಗೆ ನೀವು ಎಷ್ಟು ನಂಬಿಗಸ್ತರಾಗಿ ದೇವರ ಸಮ್ಮುಖದಲ್ಲಿ ಕಾಣಿಸಲ್ಪಡ್ತೀರಾ How much ಅನ್ನೋದನ್ನ, importance you give to the presence of God. ದೇವರ ಸಾನ್ನಿಧ್ಯಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆನ ನೀವು ಕೊಡ್ತೀರಾ. Hallelujah. Hallelujah. Amen. You can buy clothes, you can buy things, but you cannot buy what God gives you. ನೀವು ಒಂದು ವಸ್ತುವನ್ನ ಕೊಂಡುಕೊಳ್ಬಹುದು, ವಸ್ತ್ರವನ್ನ ಕೊಂಡುಕೊಳ್ಬಹುದು, ಏನಾದ್ರೂ ಹಣ ಕೊಟ್ಟು ಕೊಂಡುಕೊಳ್ಬಹುದು. ಆದ್ರೆ ದೇವರು ನಿಮಗೆ ಅಂತ ಏನು ಇಟ್ಟಿದ್ದಾರೋ ಅದನ್ನ ಹಣ ಕೊಟ್ಟು ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ. Without God, we cannot imagine next 1 minute in our life. ದೇವರು ನಮ್ಮ ಜೀವಿತದಲ್ಲಿ ಇಲ್ಲದೆ ಮರು ಕ್ಷಣವನ್ನ, ಮುಂದಿನ ಕ್ಷಣವನ್ನ ಕೂಡ ನಾವು ನೆನೆಸಿ ನೋಡೋದು ಭಯವಾಗ್ತದೆ. We are living only by Him. ನಾವು ಆತನಿಂದ ಮಾತ್ರವೇ ಬದುಕಿದ್ದೇವೆ. We are not beneath the mud, we are above the earth only because He sustains us. ನಾವು ಮಣ್ಣ ಕೆಳಗೆ ನಾವು ಸಮಾಧಿ ಆಗಿಲ್ಲ, ಇನ್ನು ಭೂಮಿಯ ಮೇಲೆ ನಾವು ಬದುಕಿದ್ದೇವೆ ಅಂದ್ರೆ ಅದು ಆತನ ಕೃಪೆ ಮಾತ್ರವೇ ನಮ್ಮನ್ನು ಕಾಯ್ದು. This morning, if you are sitting in the temple of God and not, amen, laying down in the ICU, it is only by God's grace. ಈ ದಿನ ಐಸಿಯುನಲ್ಲಿ ಇರದೆ ದೇವ ಸಮ್ಮುಖದಲ್ಲಿ ಈ ರೀತಿ ನಾವು ಕುಳಿತಿದ್ದೇವಂದ್ರೆ ಇದು ದೇವರ ಕೃಪೆ ಮಾತ್ರವೇ. I want to ask each one of you. ನಾನು ನಿಮ್ಮೆಲ್ಲರಲ್ಲಿ ಬೇಡಿಕೊಳ್ಳುವುದೇನೆಂದ್ರೆ, We do ministry, we pray for you, we serve because we want to see you blessed. ನಾವು ಸೇವೆ ಮಾಡೋದು, ನಾವು ನಿಮಗಾಗಿ ಪ್ರಾರ್ಥನೆ ಮಾಡೋದು, ನಾವು ಮಾಡುವ ಎಲ್ಲ ಪ್ರಯಾಸ ನೀವೆಲ್ಲ ಆಶೀರ್ವದಿಸಲ್ಪಡಬೇಕು ಅದನ್ನ ನೋಡುವುದಕ್ಕಾಗಿಯೇ. But please obey what God says. ದಯವಿಟ್ಟು ದೇವರು ಏನನ್ನ ಹೇಳ್ತಾರೋ ಅದಕ್ಕೆ ನೀವು ವಿಧೇಯರಾಗಿ Honor the Sabbath. ಸಬ್ಬತ್ತನ್ನ ಘನಪಡಿಸಿ. Amen. Take a decision today. ಈ ದಿನ ಒಂದು ತೀರ್ಮಾನ I ತೆಗೆದುಕೊಳ್ಳಿ. will be in the church every Sunday morning to worship God. ನಾನು ಭಾನುವಾರ ಮುಂಜಾನೆ ದೇವ ಸಮ್ಮುಖದಲ್ಲಿ ಸಬ್ಬತ್ತನ್ನು ಘನಪಡಿಸುವವನಾಗಿ ದೇವ ಸಮ್ಮುಖದಲ್ಲಿ ಕಾಣಿಸಲ್ಪಡ್ತೇನೆ ಅಂತ. Amen. Hallelujah. Hallelujah. Amen. Recently I saw a news. ರೀಸೆಂಟ್ ಆಗಿ ಒಂದು ನ್ಯೂಸ್ ಅನ್ನು ನಾನು ನೋಡಿದೆ. A police commissioner who has created a record. ಒಂದು ರೆಕಾರ್ಡ್ ಅನ್ನ ಮಾಡಿದಂತ ಒಂದು ಪೊಲೀಸ್ ಕಮಿಷನರ್ ಆತ. Amen. What he has done. ಆತನ ಏನ್ ಮಾಡಿದ್ದಾರೆ, From past 10 years, ಕಳೆದ 10 ವರ್ಷಗಳಿಂದ he has not at all applied a single leave. ಆತನು ಒಂದು ರಜೆ ಕೂಡ ಹಾಕಿಲ್ಲ. Amen. 10 years. 10 ವರ್ಷಗಳಿಂದ Amen. One single leave millama. ಒಂದು ಲೀವ್ ಕೂಡ ಹಾಕದೆ He served police department. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆತನು ಕೆಲಸ ಮಾಡಿದ್ದಾರೆ. Amen. I was really happy about that. ಅದನ್ನ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. So many problems வந்துருக்கோ ಎಲ್ಲ 10 years ல. 10 ವರ್ಷದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಬಂದಿದ್ರು. ಅವ್ರ ಹೆಲ್ತ್ எப்படி இருந்திருக்கும், ಅವರ ಆರೋಗ್ಯದಲ್ಲಿ ಯಾವ எவ்வளவு ರೀತಿ பேர் வீட்ல சாவா இருக்கும். ಎಷ್ಟು ಮನೆಗಳಲ್ಲಿ ಸಾವುಗಳಾಗಿರ್ತದೆ. ಆದ್ರೂ he had a commitment with that uniform. ಆ ಯೂನಿಫಾರ್ಮ್ ಒಟ್ಟಿಗೆ ಆತನು ಒಂದು ಸಮರ್ಪಣೆಯನ್ನ ಮಾಡಿಕೊಂಡು. How many of you can say here, ಎಷ್ಟು ಜನ ಇಲ್ಲಿ ಇರುವವರು ಹೇಳಲಿಕ್ಕೆ ಈ ಸಾಧ್ಯ? 2025 ಅಲ್ಲಿ 10 ವರ್ಷ ಬಿಟ್ಬಿಡೋಣ, 10 ತಿಂಗಳು ಹೋಗೋಣ. 10 ವರ್ಷ ಬೇಡ, 10 ತಿಂಗಳನ್ನ ನೆನೆಸಿ ನೋಡೋಣ. ಒಂದು ಸಂಡೇನೋ ನಾ ಬಿಡದೆ ಆಲಯಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳೋರು ಎಷ್ಟು ಜನ? ಒಂದು ಭಾನುವಾರವೂ ತಪ್ಪಿಸದೆ ನಾನು ಆಲಯಕ್ಕೆ ಬಂದಿದ್ದೇನೆ ಅನ್ನುವವರು ಎಷ್ಟು ಜನ ಇದ್ದೀರಾ? Glad to see some hands up. ಕೆಲವು ಕರಗಳ ಮೇಲೆ ಇರೋದನ್ನ ನೋಡಿ ಸಂತೋಷ May the ಪಡ್ತೇನೆ. Lord honor you. ದೇವರು ನಿಮ್ಮನ್ನ ಘನಪಡಿಸಲಿ. Amen. Hallelujah. Hallelujah. Amen. But think about, amen, hands that are, amen, not lifted up. ಮೇಲೆ ಎತ್ತಲ್ಪಡದ ಕರಗಳನ್ನ ನೆನೆಸಿ ನೋಡಿ. So many people were not faithful. ಎಷ್ಟು ಜನ ನಂಬಿಗಸ್ತರಾಗಿರ್ಲಿಕ್ಕೆ ಆಗಿಲ್ವಲ್ಲ? But today, ಆದ್ರೆ ಈ ದಿನ let's turn back to God. ದೇವರ ಬಳಿಯಲ್ಲಿ ಹಿಂತಿರುಗುವ. உம்மை விட முக்கியமானது என் வாழ்க்கையில எதுவும் இல்லை. ನಿನಗಿಂತ ನನ್ನ ಜೀವಿತದಲ್ಲಿ ಪ್ರಾಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲಪ್ಪ. ಯಾವುದೂ ಇಲ್ಲಪ್ಪ. Amen. I tell you something. ಒಂದನ್ನ ನಾನು ನಿಮ್ಗೆ He ಹೇಳ್ತೀನಿ, who honors Sabbath,
ಸಬ್ಬತ್ತನ್ನ ಘನಪಡಿಸುವವನು. God will honor him surely. ದೇವರು ಅವನು ನಿಶ್ಚಯವಾಗಿ I ಘನಪಡಿಸ್ತಾರೆ. believe ನಾನು ನಂಬ್ತೇನೆ. from today, ಈ ದಿನದಿಂದ amen, you will make a decision. ನೀವೊಂದು ತೀರ್ಮಾನ ತೆಗೆದುಕೊಳ್ತೀರಾ. Till next Christmas, ಬರುವ ಕ್ರಿಸ್ಮಸ್ ವರೆಗೆ I will be in the temple of the Lord on the Sunday morning. ಭಾನುವಾರ ಮುಂಜಾನೆ ನಾನು ಆಲಯದಲ್ಲಿ ಕಾಣಿಸಲ್ಪಡ್ತೇನೆ. Amen. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah.